ಅದು ನಮಗೆ ಅತ್ಯಂತ ಸಂತೋಷದ ವಿಚಾರ. 2ನೇ ಬಾರಿ ಅವ್ರಿಗೆ ಫೈನಲ್ ಬರ್ತಾ ಇದೆ. ಬಹುಶಃ 2ನೇ ವರ್ಷದಲ್ಲೂ ಅವ್ರು ಫೈನಲ್ 4ನೇ ಬಾರಿ ಫೈನಲ್ ಬರ್ತಾರೆ. ಬಹುಶಃ 2ನೇ ಬಾರಿನೂ ಭಾಳ ಹತ್ತಿರ ಬಂದರು ಗೆಲ್ಲೋದಕ್ಕೆ. ಬಹುಶಃ ಇವತ್ತು ಪಂಜಾಬ್ ಜೊತೆ ನಡೀತಾ ಇರುವಂಥದ್ದು ಏನು ಪಂದ್ಯಾವಳಿ ಇದೆ ಅದರಲ್ಲಿ ಯಶಸ್ಸಾಗುತ್ತೆ ಅಂತ ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ. ಹಾಂ, ಸಮಯ ಸಿಕ್ತರೆ ನಮ್ಮ ಮ್ಯಾಚ್ಗಳು ನೋಡ್ತೀವಿ. ಸಾಮಾನ್ಯವಾಗಿ RCB ಮ್ಯಾಚ್ಗಳೆಲ್ಲ ನೋಡಿದ್ದೀನಿ. ಈ ಸತಿ ಒಂದು ಒಳ್ಳೆ ಚಾನ್ಸ್ ಇದೆ. ಒಂದು ವಿರಾಟ್ ಕೊಹ್ಲಿ ಅವರು ಇದ್ದಾರೆ, ಬಟ್ ಇದು ಇಟ್ಸ್ ಅ ಟೀಮ್ ಸ್ಪೋರ್ಟು. ಒಳ್ಳೆ ಇಡೀ ತಂಡವೇ ಒಳ್ಳೆಯದು ಒಂದು ಪಂದ್ಯಾವಳಿಯನ್ನು ಅವರು ಮುಂದುವರಿದಿದ್ರೆ ನಾವು ಯಶಸ್ಸಾಗ್ತೀವಿ. ಸರ್, ಈಗ ಕಾಂಕೋರ್ ಎಕ್ಸೈಸ್ ಪರ್ಮಿಷನ್ ಸಿಕ್ಕಿಲ್ಲ, ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ತಾರೆ. ಸೊ ನೋ ಇನ್ವೆಸ್ಟರ್ಸ್ ಆರ್ ಕಮಿಂಗ್. ಸೊ ನನ್ನ ಗಮನಕ್ಕೆ ಯಾರು ಏನು ತಂದಿಲ್ಲ. ಆದರೆ ತಕ್ಷಣ ಅವ್ರು ತೊಗೊಂಡು ಬಂದರೆ ನಾನು ಕೂಡ ನಮ್ಮ ಕಡೆಯಿಂದ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಏನು ಕ್ರಮ ತಗೋಬೇಕಾಗಿದೆ ಅದು ನಾನು ಪರಿಗಣಿಸ್ತೀನಿ. ಸರ್, ಕನ್ನಡ ಭಾಷೆ ವಿಚಾರಕ್ಕೆ ಬಂದಾಗ ಸರ್ ಮೊದಲಿಂದಲೂ ಕೂಡ ಅರಮನೆ ಕೇಳಿ ಸರ್, ಅದು ಏನಿದೆ ಕಂಟೈನರ್ ಡಿಪೋ ಏನಿದೆ 1 ವರ್ಷದ ಹಿಂದೆ ಅದು ಉದ್ಘಾಟನೆ ಆಗಿರೋದು. ಕಸ್ಟಮ್ಸ್ ಅವ್ರು ಬಂದು ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅಂತ. ಕಸ್ಟಮರ್ಸ್ ಅವರು ಕ್ಲಿಯರೆನ್ಸ್ ಕೊಟ್ಟರೆ ಇಲ್ಲಿಂದ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತದೆ. ಆದರೆ ತಕ್ಷಣವೇ ನೋಡಿಸ್ತೀನಿ. ನಮ್ಮ ಕಾರ್ಯಾಲಯ ಗಮನಕ್ಕೆ ಬಂದಿದ್ದರೆ, ಇವಾಗ ನಿಮ್ಮ ಮೂಲಕ ನಮ್ಮ ಗಮನಕ್ಕೆ ಬಂದಿದೆ, ತಕ್ಷಣವೇ ನಾನು ನೋಡಿಸ್ತೀನಿ ಏನು ಕ್ರಮ ತಗೋಬೋದು. ಅದಾಗಲೇ ಖಂಡಿಸಿದ್ದೀವಿ. ಏನು ಇದು ಕನ್ನಡ ನಮ್ಮ ನಾಡದಲ್ಲೇ ಉದ್ಭವ ಆಗಿರ್ತಕ್ಕಂಥದ್ದು ಭಾಳ ಸ್ಪಷ್ಟ. ಹೌದು, ಯಾವ ರೀತಿ ಒಂದು ನದಿಗೆ ಮಳೆ ನೀರಲ್ಲೇ ತುಂಬುತ್ತೆ, ಅನೇಕ ಭಾಷೆಗಳು ಇದ್ರ ಮೇಲೆ ಪ್ರಭಾವ ಇರುತ್ತೆ. ಅದು ಎಲ್ಲ ಭಾಷೆಗಳಿಗೂ ಸಹ ಅದು ಇರ್ತಕ್ಕಂಥ ಪ್ರಭಾವ. ಇವರು ಏನು ಹಿನ್ನೆಲೆಯಲ್ಲಿ ಆ ಹೇಳಿಕೆ ಹೇಳಿದಾರೋ ಇಲ್ವೋ ದೇವ್ರಿಗೆ ಗೊತ್ತಿದೆ. ಅವರೇ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗಿದೆ. ಆದರೆ ಭಾಳ ಸ್ಪಷ್ಟವಾಗಿರೋದು, ಇದು ತಮಿಳಿಂದ ಉದ್ಭವ ಆಗಿಲ್ಲ. ಬಹುಶಃ ಒಂದು ಗಡಿ ಭಾಗದಲ್ಲಿ ಕೆಲವು ಪದಗಳು ಎಲ್ಲ ಸಹಜವಾಗಿ ಇದರದ್ದು ಪ್ರಭಾವ ಇದ್ದೇ ಇರುತ್ತೆ. ಆದರೆ ಇದು ಇಲ್ಲಿಯೇ ಉದ್ಭವ ಆಗಿರ್ತಕ್ಕಂಥದ್ದು. ನಮ್ಮ ಲಿಪಿ ಎಲ್ಲನೂ ಕೂಡ, ಸಾಹಿತ್ಯ ಕೂಡ ಎಲ್ಲ ಕರ್ನಾಟಕದಲ್ಲೇ ಅದರ ಒಂದು ಪ್ರೋತ್ಸಾಹ ಆಗಿದೆ ಮತ್ತು ಅಭಿವೃದ್ಧಿನೂ ಕೂಡ ಆಗಿರೋದು. ಇದು ಭಾಳ ಸ್ಪಷ್ಟವಾಗಿ ತಜ್ಞರು ಹೇಳಿದ್ದಾರೆ. ಬಟ್ ಇಷ್ಟೆಲ್ಲ ಇದು ಸರ್, ಅವರು ಹೈಕೋರ್ಟ್ ಮೊರೆ ಹೋಗ್ತಾರೆ ಸರ್, ಸಿನಿಮಾಗಳಾಗಬೇಕು, ಅದು ರಾಜ್ಯದಲ್ಲಿ ಬಿಡುಗಡೆ ಆಗಬೇಕು, ನಾನು ಕ್ಷಮೆ ಯಾಚಿಸಲ್ಲ ಅಂತ ಹೇಳಿ ಜನರು ಅವ್ರಿಗೆ ಉತ್ತರ ಕೊಡಬೇಕಾಗಿದೆ. ಅವರು ಬಹಿಷ್ಕಾರ ಮಾಡಬೇಕಾಗಿದೆ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಸರ್ಕಾರ ಮಾಡ್ಬೋದು, ಮಾಡದೇ ಇರ್ಬೋದು. ಜನರೇ ಉತ್ತರ ಕೊಟ್ಟರೆ ಅದೇ ಒಳ್ಳೆ ಪಾಠ ನನ್ನ ಅಭಿಪ್ರಾಯದಲ್ಲಿ.